ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಕೊಬ್ಬರಿ ಹೋಳಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ. ಇನ್ನೇನ್ರಿ, ದಸರಾ ಹಬ್ಬ ದೀಪಾವಳಿ ಹಬ್ಬ ಬರ್ತಾ ಇದೆ ನೋಡ್ರಿ. ಯಾವಾಗಲೂ ಬೇಳೆ ಹೋಳಿಗೆ ತಿಂದು ಬೇಜಾರಾದಾಗ ಈ ರೀತಿ ಕೊಬ್ಬರಿ ಹೋಳಿಗೆ ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮತ್ತು ರುಚಿನೂ ಭಾಳ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ರುಚಿ ಅಂತೂ ತಿಂದವರು ಮತ್ತೆ ಬೇಕು ಬೇಕು ಅಂತ ಕೇಳಿ ತಿಂತಾರೆ ನೋಡ್ರಿ. ಬನ್ರಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಒಂದು ಹಸಿ ಕೊಬ್ಬರಿ ತಗೊಂಡೇನಿ ನೋಡ್ರಿ. ಈ ಹಸಿ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ತಕ್ಕೋಬೇಕು ನೋಡ್ರಿ. ಇದು ಕಪ್ಪು ಭಾಗ ಏನಿರ್ತೈತಲ್ರಿ, ಈ ರೀತಿ ತಕ್ಕೋರಿ. ಇಲ್ಲ ನಮಗದು ಕಷ್ಟ ಅಂದ್ರೆ ಬಿಟ್ರು ನಡಿತೈತಿ ನೋಡ್ರಿ. ಈ ರೀತಿ ಎಲ್ಲ ತಕ್ಕೊಂಡು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡ್ರಿ. ಈ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿ ಹೋಳಿಗೆ ರೆಸಿಪಿಗಳು ಅದಾವ್ರಿ. ಮತ್ತು ಫೆಸ್ಟಿವಲ್ ಸ್ವೀಟ್ ರೆಸಿಪಿಗಳು ಭಾಳ ಥರ ಅದಾವೆ ನೋಡ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ನೀವು ಮೊದಲೇ ನೋಡ್ಕೊಳ್ಬೋದು. ಗ್ಯಾಸ್ ಮೇಲೆ ಈ ರೀತಿ ಒಂದು ಕಡಾಯಿ ಇಟ್ಕೋಬೇಕ್ರಿ. ಅದಕ್ಕೆ 1 ಅಥವಾ 2 ಸ್ಪೂನ್ ತುಪ್ಪ ಹಾಕ್ಕೊಡ್ರಿ. ತುಪ್ಪ ಸುಮ್ಮನೆ ಟೇಸ್ಟ್ಗೋಸ್ಕರ ಹಾಕ್ಕೊಳ್ಳೋದು ಫ್ರೆಂಡ್ಸ್, ಕಂಪಲ್ಸರಿ ಹಾಕಲೇಬೇಕಂತ ಏನಿಲ್ರಿ. ಮಿಕ್ಸಿ ಮಾಡಿರೋ ಕೊಬ್ಬರಿನ ಈ ಕಡಾಯಿಗೆ ಹಾಕ್ಕೋಬೇಕು ನೋಡ್ರಿ. ನೋಡ್ರಿ, ಎಲ್ಲ ಮಿಕ್ಸರ್ ಮಾಡಿರ್ತೀವಲ್ರಿ, ಅದನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕ್ರಿ. ಸಣ್ಣಗೆ ಮಾಡಿಕೊಡ್ರಿ ಕೊಬ್ಬರಿ. ಈಗ ಇದಕ್ಕೆ ಎಷ್ಟು ಬೇಕು ನಿಮಗೆ, ಸ್ವೀಟ್ ಎಷ್ಟು ಬೇಕು ನೋಡ್ರಿ. ನೀವು ಎಷ್ಟು ತಿಂತೀರಲ್ಲ ಅದನ್ನು ನೋಡ್ಕೊಂಡು ಬೆಲ್ಲ ಹಾಕ್ಕೊಡ್ರಿ. ಸ್ವೀಟ್ ಜಾಸ್ತಿ ತಿಂತಿದ್ರೆ ಜಾಸ್ತಿ ಬೆಲ್ಲ ಹಾಕ್ಕೊಡ್ರಿ. ಇಲ್ಲ ನಾವು ಕಡಿಮೆ ಸ್ವೀಟ್ ತಿಂತೀವಿ ಅಂದ್ರೆ ಕಡಿಮೆ ಬೆಲ್ಲ ಹಾಕ್ಕೊಡ್ರಿ. ಇಲ್ಲಿ ನಾನು 1 ಕಪ್ನಷ್ಟು ಬೆಲ್ಲನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ ನೋಡ್ರಿ. ಹಾಕಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರೆ ಚಂದಂಗೆ. ಬೆಲ್ಲ ಎಲ್ಲ ಕರಗಬೇಕು ನೋಡ್ರಿ ಇದ್ರಾಗ, ಅಂದ್ರೆ ಹೂರ್ಣ ನಮ್ದು ಚಂದ ರೆಡಿ ಆಗ್ತೈತ್ರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ. ನೋಡ್ರಿ, ಎಲ್ಲ ಬೆಲ್ಲೆಲ್ಲ ಕರಗಾಕತ್ತೈತಿ ನೋಡ್ರಿ. ಕಲರು ಎಷ್ಟು ಚಂದ ಬಂತು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಡ್ರಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಘಮನೂ ಚಂದ ಇರ್ತೈತ್ರಿ, ಮತ್ತು ಬಾಯಾಗ ತಿನ್ನಕ್ಕೂ ರುಚಿ ಚಲೋ ಅನಿಸ್ತೈತಿ ನೋಡ್ರಿ. ಏಲಕ್ಕಿ ಪೌಡ್ರ್ ಹಾಕಿ ಮತ್ತೆ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಬೆಲ್ಲ ಕರಗುವವರೆಗೂ ಇದನ್ನು ಈ ರೀತಿ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಹೂರ್ಣ ಚೆನ್ನಾಗೇ ಬರ್ತೈತಿ. ನೋಡ್ರಿ ಎಷ್ಟು ಚಂದ ನಮ್ಮ ಹೂರ್ಣ ರೆಡಿ ಆಗಕತ್ತೈತಿ ನೋಡ್ರಿ. ಆತ್ರಿ, ಇನ್ನೇನು ಗ್ಯಾಸ್ ಆಫ್ ಮಾಡೇನ್ರಿ ನಾನು. ಇದೆಲ್ಲ ಚೆನ್ನಾಗೆ ಆರಕ್ಕೆ ಬಿಡ್ಬೇಕ್ರೆ. ಇದೆಲ್ಲ ಆರ್ಬೇಕು ನೋಡ್ರಿ. ಇದು ಆರೋವರೆಗೂ ಹಿಟ್ಟು ನಾದ್ಕೊಂಡ್ರಿ ಹೋಳಿಗೆಗೆ. ಕಲರು ಚಂದ ಬತ್ತು ನೋಡ್ರಿ ನಮ್ಮದು ಹೂರ್ಣದ್ದು. ಇನ್ನೂ ನಮ್ಮ ಉತ್ತರ ಕರ್ನಾಟಕದ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಾನು ಮಾಡಿ ತೋರಿಸ್ತೀನಿ ರೀ. ಸ್ವಲ್ಪ ಸಾಮಾನ್ಯದಾಗ ಸ್ವಲ್ಪ ಟೈಮಲ್ಲಿ ಹೆಂಗೆ ಮಾಡ್ಕೋಬೇಕು ಅಂತ ನಾನು ಮಾಡಿ ತೋರಿಸ್ತೀನಿ ರೀ. ನೀವು ಕಮೆಂಟ್ ಹಾಕಿರಿ. ನೋಡಿರಿ, ನಮ್ಮ ಹೂರ್ಣ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ನೋಡಿರಿ. ಈಗ ಹಿಟ್ಟನ್ನ ನಾದ್ಕೊಂಡು ಬರ್ರಿ.
ಹಿಟ್ಟನ್ನ ಅದಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ನೀವು ನಮಗೆ ಗೋಧಿ ಹಿಟ್ಲೆ ಬರಂಗಿಲ್ಲ ಅಂದ್ರೆ ಮೈದಾ ಹಿಟ್ಟು ತೊಗೋಬೋದ್ರಿ. ಇಲ್ಲ ಅದನ್ನ ಅರ್ಧ ಆದ್ರೂ ತೊಗೋಬೋದ್ರಿ. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಹಿಟ್ಟು ನಾದ್ತಾ ಇದ್ದೀನಿ ನೋಡ್ರಿ. ಹೋಳ್ಗೆ ಮಾಡಕ್ಕೆ ಹೆಂಗೆ ಹಿಟ್ಟು ನಾದ್ತಿರಲ್ಲ ಆ ರೀತಿ ನಾದ್ಕೊಡ್ರಿ. ನಾನು ಹೋಳ್ಗೆ ಜಾಸ್ತಿ ಮೈದಾ ಹಿಟ್ಲೆ ಮಾಡಂಗಿಲ್ರಿ. ಯಾವಾಗಲೂ ಗೋಧಿ ಹಿಟ್ಲೆನೇ ಮಾಡ್ಕೊತೀನಿ ರೀ. ಮೈದಾ ನಮ್ಮ ಮನ್ಯಾಗ ಜಾಸ್ತಿ ನಾವು ಉಪಯೋಗಿಸಂಗಿಲ್ಲ ನೋಡ್ರಿ. ಇಲ್ಲ ನಿಮಗೆ ಗೋಧಿ ಹಿಟ್ಲೆ ಬರಂಗಿಲ್ಲ ಅಂದ್ರೆ ಮೈದಾ ಹಿಟ್ಟು ನಾದ್ಕೊಡ್ರಿ. ನೋಡ್ರಿ ನಮ್ಮ ಹಿಟ್ಟೆಲ್ಲ ರೆಡಿ ಆಗಕೈತ್ರಿ. ಇದನ್ನ ಒಂದು 10 ನಿಮಿಷ ಬಿಡ್ಬೇಕ್ರಿ. ಬಿಟ್ರೆ ಹಿಟ್ಟೆಲ್ಲ ಚೆನ್ನಾಗಿ ನೆನೆದಿರ್ತೈತ್ರಿ. ಈಗ ಹೂರ್ಣದ್ಲೆ ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕು ನೋಡ್ರಿ. ನೀವು ಯಾವ ಸೈಜ್ದಾಗ ಮಾಡ್ತಿರಲ್ಲ ಆ ಸೈಜ್ದಾಗ ಉಂಡೆ ಮಾಡಿ ಇಟ್ಕೊಡ್ರಿ. ನಮ್ಮ ಹಿಟ್ಟನ್ನು ಎಲ್ಲ ಚಂದಂಗೆ ನೆನೆದೈತೆ ನೋಡ್ರಿ. ಈ ರೀತಿ ಬಟ್ಟಲ್ ಗತೆ ಮಾಡ್ಕೋಬೇಕ್ರಿ ಫ್ರೆಂಡ್ಸ. ಒಂದು ಉಳ್ಳಿ ತಗೊಂಡು ಈ ರೀತಿ ಬಟ್ಲು ಗತೆ ಮಾಡ್ಕೋಬೇಕು ನೋಡ್ರಿ. ಮಾಡಿಕೊಂಡು ಅದು ಕೊಬ್ಬರಿದು ಉಂಡೆ ಮಾಡಿ ಇಟ್ಟಿದ್ದೀವಲ್ರಿ ಇದ್ರೊಳಗೆ ತುಂಬ್ಕೋಬೇಕ್ರಿ ಈ ರೀತಿ. ಮಾಮೂಲಿ ಹೋಳಿಗೆ ಹೆಂಗೆ ಮಾಡ್ತೀವಲ್ರಿ ಅದೇ ರೀತಿ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ನಮ್ದು ಹೂರ್ಣದ್ದು ಹುಳಿ ರೆಡಿ ಆಯ್ತು ನೋಡ್ರಿ. ಈಗ ಇದನ್ನ ಹಿಟ್ಟು ಹಚ್ಚಿ ಇದು ಲಟ್ಟಿಸ್ಕೋಬೇಕು ನೋಡ್ರಿ. ನೀವು ಹೋಳಿಗೆಗೆ ಮಾಮೂಲಿ ಬೇಳೆ ಹೋಳಿಗೆ ಆದ್ರೆ ಎಣ್ಣೆ ಹಚ್ಚಿ ಲಟ್ಟಿಸ್ತೀವಲ್ರಿ. ಇದಕ್ಕೆ ಕೊಬ್ಬರಿ ಒಳಗೆ ಎಣ್ಣೆ ಇರೋದ್ರಿಂದ ಇದಕ್ಕೆ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಡ್ರಿ. ಇವು ಹೋಳಿಗೆ ಅಂತೂ ತುಂಬ ಚೆನ್ನಾಗಿರ್ತಾವ್ರಿ. ಭಾಳ ಪಳ್ಳಾಗಿ ತಿನ್ನಕ್ಕಂತೂ ಭಾಳ ರುಚಿ ಇರ್ತಾವೆ ನೋಡ್ರಿ. ಒಂದ್ಸಲ ಈ ಸಲ ದಸರಾ ಹಬ್ಬಕ್ಕೆ ಮಾಡಿಕೊಡ್ರಿ ಫ್ರೆಂಡ್ಸ. ಇನ್ನೇನು ದಸರಾ ಹಬ್ಬ ಕಾಲಾಗಿ ಬರ್ತೈತ್ರಿ. ಯಾವಾಗಲೂ ಬೇಳೆ ಹೋಳಿಗೆ ಮಾಡ್ಕೋ ಬದಲು ಈ ರೀತಿ ಕೊಬ್ಬರಿ ಹೋಳಿಗೆ ಮಾಡ್ಕೊಂಡು ತಿನ್ನಿರಿ. ತುಂಬ ರುಚಿಯಾಗಿರ್ತಾವೆ ನೋಡ್ರಿ. ಈ ರೀತಿ ಹಿಟ್ಟು ಹಚ್ಚಿ ಚೆನ್ನಾಗಿ ಲಟ್ಟಿಸ್ಕೋಬೇಕ್ರಿ. ಇದನ್ನು ಭಾಳ ತಿಳು ಮಾಡ್ಕೋಬಾರ್ದ್ರಿ. ಕೊಬ್ಬರಿ ಹೋಳಿಗೆನ ಸ್ವಲ್ಪ ದಿಪ್ಪನೇ ಮಾಡ್ಕೋಬೇಕ್ರಿ. ಶೇಂಗಾ ಹೋಳಿಗೆ ಅದು ಹೆಂಗೆ ಮಾಡ್ತೀವಲ್ರಿ ಅದೇ ರೀತಿ ಮಾಡಿಕೊಡ್ರಿ. ನೋಡ್ರಿ ನಾನು ಇಷ್ಟದು ಮಾಡ್ಕೊಂಡೆ ನೋಡ್ರಿ. ಭಾಳ ದೊಡ್ಡದು ಅಲ್ಲ ಭಾಳ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜ್ನಾಗ ನಾ ಹೋಳಿಗೆ ಮಾಡ್ಕೊಂಡೇನಿ ನೋಡ್ರಿ. ಈಗ ಇದನ್ನು ಒಂದು ತವೆ ಕಾಯಕ್ಕೆ ಇಟ್ಟಿದ್ದರೆ ತವೆ ಕಾದಿದ್ರೆ ಹೋಳಿಗೆ ಹಾಕ್ಕೊಂಡೇನಿ ನೋಡ್ರಿ. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕುವ ಅವಶ್ಯಕತೆ ಏನೂ ಇಲ್ಲ ರೀ ಫ್ರೆಂಡ್ಸ್. ಹಾಗೆ ಬೇಯಿಸ್ಕೊಡ್ರಿ. ಇಲ್ಲ ನಮಗೆ ತುಪ್ಪ ಬೇಕಂದ್ರೆ ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು. ಇಲ್ಲಿ ನಾನಂತೂ ಹಂಗೆ ಬೇಯಿಸಾಕತ್ತೇನೆ ನೋಡ್ರಿ. ಎರಡು ಬದಿಗೂ ಚೆನ್ನಾಗಿ ಬೇಯಿಸ್ಕೊಡ್ರಿ. ನೋಡ್ರಿ ನಮ್ಮ ಹೋಳಿಗೆ ಕಲರ್ ಹೆಂಗೆ ಬರತೈತೆ ನೋಡ್ರಿ. ಈಗ ನೋಡ್ರಿ ಅಷ್ಟು ಚಂದ ಉಬ್ತೈತೆ ನೋಡ್ರಿ ನಮ್ಮ ಹೋಳಿಗೆ. ತುಂಬ ಚೆನ್ನಾಗಿ ಉಬ್ತೈತ್ರಿ ಫ್ರೆಂಡ್ಸ್. ರೀತಿ ಉಬ್ಬಿದ ಹೋಳಿಗೆ ತಿನ್ನಕ್ಕಂತೂ ಭಾಳ ಇಷ್ಟ ನೋಡ್ರಿ. ನಮ್ಮ ಮಕ್ಕಳು ಅಂತೂ ಭಾಳ ಇಷ್ಟಪಟ್ಟು ತಿಂದ್ರಿ ಎಲ್ಲರೂ ಕೊಬ್ಬರಿ ಹೋಳಿಗೆ. ಹೋಳಿಗೆ ರೆಡಿ ಆಯ್ತು ನೋಡ್ರಿ. ಎರಡು ಬದಿಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಕೊಬ್ಬರಿ ಹೋಳಿಗೆ ರೆಡಿ ಆಯ್ತು ರೀ. ರೆಡಿ ಆಯ್ತು ನೋಡ್ರಿ. ತಕ್ಕೋತೀನಿ ರೀ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನೋಡ್ರಿ. ನೋಡ್ರಿ ನಮ್ಮ ಕೊಬ್ಬರಿ ಹೋಳಿಗೆ ಎಷ್ಟು ಚಂದ ರೆಡಿ ಆಯ್ತು ನೋಡ್ರಿ. ಇನ್ನೊಂದು ರೀ ಫ್ರೆಂಡ್ಸ್, ಇದನ್ನು ನೀವು ಒಂದು ವಾರವರೆಗೂ ಇಟ್ಟು ತಿನ್ಬೋದು ರೀ. ಏನೂ ಆಗೋದಿಲ್ಲ ರೀ. ಒಂದು ವಾರಕ್ಕಿಂತಲೂ ಜಾಸ್ತಿನೇ ಇಟ್ಟು ತಿನ್ಬೋದು ನೋಡ್ರಿ. ಈ ರೀತಿ ಯಾವಾಗಾದರೂ ಫ್ರೀ ಇದ್ದಾಗ ಮಾಡಿಡ್ರಿ.
ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಯಾವಾಗ ಬೇಕು ಅನಿಸ್ತೈತೆ ಆವಾಗ ಹೋಳ್ಗೆ ತಿನ್ಬೋದ್ರಿ. ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ರುಚಿ ತುಂಬ ಚೆನ್ನಾಗಿರ್ತೈತೆ ನೋಡ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.